ಡಾಕ್ಟರ್, ಸಾಮಾನ್ಯವಾಗಿ ಮನುಷ್ಯನ ಸ್ವಭಾವ ಕಂಫರ್ಟ್ನ ಅರಸಿ ಹೋಗ್ತಾನೆ. ಈಗ ಯಾವುದರಿಂದನೋ ಸಂತೋಷ ಸಿಗ್ತಾ ಇದೆ ಅಂದರೆ ಅದನ್ನು ಮಾಡ್ತಾ ಹೋಗುವಂಥ ಸ್ವಭಾವ. ಆಲ್ಕೋಹಾಲಿಸಮೇ ಆಗಿರ್ಬೋದು, ಯಾವುದೋ ದುಃಖ ಮರೆಯೋದಕ್ಕೋ ಅದನ್ನು ಫಾಲೋ ಮಾಡ್ತಾ ಹೋಗ್ತಾರೆ. ಆದರೆ ಅದು ಯಾವಾಗ ಅಡಿಕ್ಷನ್ ಆಗಿ ಬದಲಾಗುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತೇ ಆಗೋದಿಲ್ಲ. ಈಗ ಕೆಲವರು ಜೆನ್ಯೂನ್ ಆಗಿ ಟ್ರೈ ಮಾಡ್ತಾ ಇರ್ತಾರೆ, ನಾನು ಇದನ್ನು ಅವಾಯ್ಡ್ ಮಾಡಬೇಕು ಅಂತ, ಆದರೂ ಕೂಡ ಮಾಡೋಕ್ಕಾಗ್ತಾ ಇರೋದಿಲ್ಲ. ಹಾಗಾಗಿ ಈ ಒಂದು ಕಂಫರ್ಟ್ ಏನಿದೆ ಅದು ಅಡಿಕ್ಷನ್ ಆಗಿ ಬದಲಾಗೋದು ಯಾವಾಗ, ಮತ್ತು ಯಾವ ರೀತಿ ಸಿಂಪ್ಟಮ್ಸ್ನ ತೋರಿಸುತ್ತೆ ಅದು ಅಂತ? ನೀವು ಹೇಳಿದ್ದು ಕರೆಕ್ಟು. ತುಂಬ ಅವ್ರಿಗೆ ಈಗ ಎಷ್ಟೊಂದು ಸಲ ನಾವು ಹೋದಾಗ ಆಯ್ತು ಇವತ್ತು ನಾನು ರಿಲ್ಯಾಕ್ಸ್ ಮಾಡಬೇಕು, ನಾನು ಇವತ್ತು ಎಂಜಾಯ್ ಮಾಡಬೇಕು, ನನಗೆ ಐ ನೀಡ್ ಟು ಲೆಟ್ ಮೈ ಹೇರ್ ಡೌನ್ ಅಂತ ಹೇಳ್ತಾರೆ. ಏನೋ ಈ ಥರದ್ದೆಲ್ಲ ಇದರಲ್ಲಿ ಆ ಥರ ನಾನು ರಿಲ್ಯಾಕ್ಸ್ ಮಾಡಬೇಕು ಅಂತಂದರೆ ಈ ಸಬ್ಸ್ಟೆನ್ಸ್ ತೊಗೊಂಡ್ರೆ ಈ ಒಂದು ಇದನ್ನು ತೊಗೊಂಡ್ರೆ ನನಗೆ ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಭಾವನೆ ಸಮಾಜದಲ್ಲಿ ಸಾಕಷ್ಟು ಜನಗಳಲ್ಲಿ ಇದೆ. ಸೊ ಆದ್ದರಿಂದ ಅವಾಗವಾಗ ವೀಕೆಂಡ್ಸಲ್ಲೋ ಅಥವಾ ಯಾವುದೋ ಒಂದು ಪಾರ್ಟಿನಲ್ಲೋ, ಒಂದು ಗೆಟ್ ಟುಗೆದರ್ನಲ್ಲೋ, ಅಥವಾ ಒಂದು ಮೇಜರ್ ಇವೆಂಟ್ ನಡೆದಾಗ, ಒಂದು ಎಕ್ಸಾಮ್ ಇರ್ಬೋದು, ಒಂದು ಮದುವೆ ಇರ್ಬೋದು, ಯಾವುದೋ ಒಂದು ಇದರಲ್ಲಿ ಒಂದು ಆಲ್ಕೋಹಾಲ್ನ ಯೂಸ್ ಮಾಡೋದಿರ್ಬೋದು, ಈ ಥರದ್ದು ಸುಮಾರು ಇದೊಂದು ಸಮಾಜದ ಒಂದು ಭಾಗ ಅಂತಲೇ ಹೇಳ್ಬೋದು. ಇದು ಒಂದು ಇರೋವಂಥ ನಡ್ಕೊಂಡು ಹೋಗ್ತಾ ಇರೋವಂಥ ಒಂದು ರೀತಿ. ಸೊ ಅದನ್ನು ನಾವು ಡಾಕ್ಟರ್ಸ್ ಏನಿದ್ದೀವಿ ಇದನ್ನ ಯಾವತ್ತೂ ಇದು ಸರಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಇದು ಪ್ರಾಬ್ಲಮ್ ಇದೆ, ಇದು ನಡೀತಾ ಇದೆ, ಇದು ಹಿಂಗೆ ಸಮಾಜ ಇದೆ. ಅದನ್ನು ನಾವು ತೀರಾ ಹಿಂಗೆಲ್ಲ ನೀವು ಲೈಫಲ್ಲಿ ಯಾರು ಮುಟ್ಲೇಬೇಡಿ ಅಂತೆಲ್ಲ ಹೇಳಲಿಕ್ಕೆ ನಾವು ಹೇಳೋಕ್ಕೆ ಇಷ್ಟಪಟ್ಟರು ಅದು ಹಂಗೆ ವರ್ಕ್ ಆಗಲ್ಲ. ಆದ್ದರಿಂದ ಅದ್ರ ಬಗ್ಗೆ ನಾನೇನದು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಈ ಥರ ಇರೋ ಯೂಸು ಯಾವಾಗ ಪ್ರಾಬ್ಲಮ್ ಆಗಿ ಬದಲಾಗುತ್ತೆ ಅನ್ನೋದು ನಮಗೆ ಮೇಯ್ನ್ ನಾವು ಫೋಕಸ್ ಮಾಡಬೇಕಾಗಿರೋವಂಥದ್ದು. ಸೊ ಈಗ ಯಾವತ್ತೋ ಒಂದು ದಿವಸ ಯಾವುದೋ ಒಂದು ಇವೆಂಟು, ಯಾವುದೋ ಒಂದು ಫಂಕ್ಷನಲ್ಲಿ ತೊಗೊಳೋರ್ಗು, ದಿನ ತಗೊಳಕ್ಕೆ ಶುರು ಮಾಡಿದವ್ರಿಗೂ, ಪ್ಲಸ್ ದಿನ ತೊಗೊಳೋರು ಅವ್ರು ಯಾವಾಗ ಅದು ಕಂಟ್ರೋಲ್ ಮೀರಿ ಒಂದು ಪ್ರಾಬ್ಲಮ್ ಆಗುತ್ತೆ, ಪ್ರಾಬ್ಲಮಿಂದ ಅದೊಂದು ಇಲ್ನೆಸ್ ಆಗುತ್ತೆ, ಒಂದು ಡಿಸಾರ್ಡರ್ ಆಗುತ್ತೆ, ಅದು ಆ ಟ್ರಾನ್ಸಿಷನ್ ಇದೆಯಲ್ಲ ಅದು ಮುಖ್ಯ. ಅದು ಯಾವ ಸಂದರ್ಭದಲ್ಲಿ ಆಗ್ಬೋದು, ಯಾರಿಗೆ ಆ ಥರ ಪ್ರಾಬ್ಲಮ್ಸ್ ಆಗ್ಬೋದು, ಅದನ್ನು ನಾವು ನೋಡಬೇಕಾಗ್ತದೆ. ಸೊ ಯಾವಾಗ ನಾವು ಇದನ್ನು ವ್ಯಸನ ಅಂತ ಕರಿತೀವಿ ಅಂತಂದರೆ, ಈಗ ಯಾವಾಗ ಅವರು ಯಾವತ್ತೋ ಒಂದು ದಿವಸ ಯೂಸ್ ಮಾಡೋದು ದಿನ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರತಿ ದಿವಸ ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮುಂಚೆ ಎಷ್ಟು ಕಡಿಮೆ ಕ್ವಾಂಟಿಟಿ ಯೂಸ್ ಮಾಡ್ತಿರ್ತಾರೆ, ಅದು ಗ್ರ್ಯಾಜುಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತು ಎಷ್ಟರ ಮಟ್ಟಿಗೆ ತೊಗೊಂಡ್ರೆ ಅವರಿಗೆ ಒಂದು ಮನಸ್ಸು ರಿಲ್ಯಾಕ್ಸ್ ಆಗ್ಲಿಕ್ಕೆ ಸಾಧ್ಯ ಇರ್ತಿತ್ತು, ಅದು ಆ ಕ್ವಾಂಟಿಟಿ ತೊಗೊಂಡಾಗ ಅವರಿಗೆ ರಿಲ್ಯಾಕ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರು ಜಾಸ್ತಿ ಕ್ವಾಂಟಿಟಿ ತೊಗೋಬೇಕಾಗಿ ಬರುತ್ತೆ. ಸೊ ಅದು ತೊಗೊಳ್ತಾ ಇರೋದ್ರಿಂದ ಅವ್ರಿಗೆ ಬೇರೆ ರೀತಿಯ ಯಾವ್ಯಾವ ರೀತಿಯ ಪ್ರಾಬ್ಲಮ್ಸ್ ಉಂಟಾಗ್ತದೆ. ಉದಾಹರಣೆಗೆ ಆಲ್ಕೋಹಾಲ್ ತೊಗೊಳಕ್ಕೆ ಶುರು ಮಾಡಿದ್ರೆ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋದಾಗೆ ಅವ್ರಿಗೆ ಡಿಪೆಂಡೆನ್ಸಿ ಅಂದರೆ ಸಹಿಷ್ಣುತೆ ಡೆವಲಪ್ ಆಗ್ತಾ ಹೋಗುತ್ತೆ. ಪ್ಲಸ್ ಅದನ್ನು ತೊಗೊಂಡೇ ಇದ್ದರೆ ಸಡನ್ನಾಗಿ ಏನಾದರೂ ಕಡಿಮೆ ಮಾಡಿದ್ರೆ, ಸಡನ್ನಾಗಿ ಏನಾದ್ರು ನಿಲ್ಲಿಸ್ಬಿಟ್ರೆ ಅವ್ರಿಗೆ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ವಿಡ್ರಾಲ್ ಸಿಂಪ್ಟಮ್ಸು ಶುರು ಆಗುತ್ತೆ.